ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ 2026 ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಆಸ್ಟ್ರೋಲಾಜಿಕಲ್ ಚಾರ್ಟ್ ಮುಖಾಂತರ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಚಾರ್ಟ್ನ ನೋಡಿದಾಗ ಮಂಗಳ ಮತ್ತು ಶನಿ ಅಂತ ಹೇಳ್ತೀನಿ. ಲೀಡರ್ಶಿಪ್ ಕ್ವಾಲಿಟಿ ಹೇಳ್ತೀನಿ. ನೀವು ಮಿಲ್ಟ್ರಿ ಡಿಫೆನ್ಸೆಲ್ಲ ಹೋಗೋರಾದರೆ, ಸೋಷಲ್ ಆನ್ಲೈನ್ ಮೀಡಿಯಾದಲ್ಲಿ ಬಿಸ್ನೆಸ್ ಮಾಡೋದಾದರೆ, ಕಂಟೆಂಟ್ ಕ್ರಿಯೇಟರ್ ಆದರೆ ಒಳ್ಳೆಯ ವರ್ಷ ಅಂತ ಹೇಳ್ತೀವಿ. ಮತ್ತು ಕೆಲವ್ರಿಗೆ ನಾನು ಆಫ್ಟರ್ ಫೆಬ್ರವರಿ 20ಇಂದ ಏಪ್ರಿಲ್ 30ವರೆಗೂ ಗುಡ್ ಟೈಮ್ಸ್ ಅಂತ ಹೇಳ್ತೀನಿ, ಬಟ್ ನೋ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀನಿ. ಈ ಟೈಮಲ್ಲಿ ಫ್ಯಾಮ್ಲಿ ಫೈಟ್ಸ್ ಆಗ್ಬೋದು ನಿಮಗೆ. ಅಥವಾ ಏನು ಹೇಳ್ತೀವಿ, ರಾಂಗ್ ಪೇಪರ್ ವರ್ಕ್ ಅಂತ ಹೇಳ್ತೀವಿ, ರಾಂಗ್ ಕಾಂಟ್ರಾಕ್ಟಿಗೆ, ರಾಂಗ್ ಅಗ್ರಿಮೆಂಟ್ಸಿಗೆ ನೀವು ಸೈನ್ ಹಾಕ್ಬೋದು. ಎನಿಥಿಂಗ್, ನೀವು ಏನೇ ಅಗ್ರಿಮೆಂಟ್ ಇರಲಿ, ಏನೇ ಲ್ಯಾಂಡ್ ಡಾಕ್ಯುಮೆಂಟ್, ಸಮಥಿಂಗ್, ಏನೋ ರಿಜಿಸ್ಟ್ರೇಷನ್ ಇರಲಿ, ಸಮಥಿಂಗ್ ಏನಾದರೂ ಇರಲಿ, ಗೋ ಫಾರ್ ಎ ಲಾಯರ್ ಅಂತ ಹೇಳ್ತೀನಿ. ನೀವು ಎಷ್ಟೇ ಕೇರ್ಫುಲ್ ಆಗಿರಿ, ಎಷ್ಟೇ ನಾಲೆಜ್ ಇದೆ ನಿಮಗೆ ಅಂದ್ಕೊಂಡ್ರು, ಒಬ್ಬ ಲಾಯರ್ ಹತ್ರ ತೊಗೊಂಡೋಗಿ ಅದನ್ನು ಚೆಕ್ ಮಾಡಿಸ್ಕೊಂಡು ಅದಾದಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಸೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಒಳ್ಳೆ ಟೈಮ್ ಅಂತ ಹೇಳ್ತೀವಿ. ಪ್ರಮೋಷನ್ ಹೇಳ್ತೀನಿ ನಾನು. ಈಗೋ ಆ್ಯಂಡ್ ಕ್ಲಾಶಸ್ ಹೇಳ್ತೀವಿ. ರಾಹು, ಮಂಗಳ ಮತ್ತು ಕೇತುನ್ ದಶೆಯಿಂದ ಫೈಟ್ಸ್ ಆಗ್ಬೋದು ಸಡನ್ನಾಗಿ, ಅಥವಾ ಯಾರೋ ಇಬ್ಬರು ಜಗಳ ಆಡ್ತಾ ಇರ್ತಾರೆ, ನೀವು ಮಧ್ಯೆ ಏನು ಹೇಳ್ತೀವಿ, ಅವ್ರ ಫೈಟ್ಸ್, ಜಗಳ ಸಾಲ್ವ್ ಮಾಡೋಕ್ಕೆ ಹೋಗ್ತೀರಾ, ಬಟ್ ನಿಮಗೆ ಅವ್ರಿಗೆ ಕ್ಲಾಶಸ್ ಆಗೋ ಚಾನ್ಸಸ್ ಇದೆ. ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ ನಾನು. ಸ್ವಲ್ಪ ರೀಡಿಂಗ್ ಬೇಗ ಅನಿಸಿದರೆ ಮತ್ತೆ ಪಾಸ್ ಮಾಡಿ ಕೇಳ್ಕೊಳ್ಳಿ. ನೀವು ಲವ್ ಲೈಫ್ ವಿಚಾರಕ್ಕೆ ಬಂದರೆ, ಏಪ್ರಿಲ್ 3ರಿಂದ 10th ಮೇವರೆಗೆ, 10ನೇ ತಾರೀಕು ಮೇವರೆಗೆ ಹೊಸ ವ್ಯಕ್ತಿ ಬರೋ ಅಂಥ ಚಾನ್ಸಸ್ ಇದೆ. ಮೇ ಬಿ ಕೆಲವ್ರಿಗೆ ಎಕ್ಸ್ ಬ್ಯಾಕ್ ಕೂಡ ಆಗ್ಬೋದು. ಲವ್ ಮ್ಯಾರೇಜ್ ಯೋಗ ಅಂತ ಹೇಳ್ತೀನಿ. ಈ ಟೈಮಲ್ಲಿ ತುಂಬ ಕ್ರಿಯೇಟಿವ್ ಆಗಿರ್ತೀರ. ಫಾರಿನ್ ಕಂಟ್ರಿಯಿಂದ ನಿಮಗೆ ಪ್ರಪೋಸಲ್ ಬರ್ಬೋದು. ಫಾರಿನ್ ಲ್ಯಾಂಡ್ಗೆ ಹೋಗಿ ಸೆಟ್ಲಾಗುವಂಥ ವರ್ಷ, ಯೋಗ ಈ ವರ್ಷ ಅಂತ ಹೇಳ್ತೀವಿ. ಕೆರಿಯರಲ್ಲಿ ನೋಡೋದಾದರೆ ಮೇ 10ಇಂದ 20 ಜೂನ್ವರೆಗೂ ನಿಮಗೆ ರಿಲೀಫ್ ಅಂತ ಹೇಳ್ತೀವಿ ನಾನು. ಲೋನ್ ಆಗಿದ್ದರೆ, ಸ್ಟೂಡೆಂಟ್ಗೆ ತುಂಬ ಬರ್ಡನ್ ಅಂತ ಅನ್ನಿಸ್ತಾ ಇದ್ದರೆ, ಓದೋದ್ರಲ್ಲಾಗಿರಲಿ, ಫಿಟ್ನೆಸ್ಸಲ್ಲಾಗಿರಲಿ, ಗೌರ್ಮೆಂಟ್ ಜಾಬಲ್ಲಿ ಆಗಿರಲಿ, ಸೊ ಆರ್ಮಿ, ಸ್ಪೋರ್ಟ್ಸ್, ಯೂಟ್ಯೂಬರ್ ಆಗಿರಿ, ಇನ್ಫ್ಲೂಯೆನ್ಸರ್ ಆಗಿರಿ, ಎನಿಥಿಂಗ್ ಕೆರಿಯರ್ ಗ್ರೋತ್ ಹೇಳ್ತೀನಿ ನಾನು. ಎನಿ ಕೆರಿಯರ್ ಇದೇ ಅದೇ ಅಂತ ಅಲ್ಲ. ಮೆಡಿಕಲ್ ಫೀಲ್ಡ್ ಇರಲಿ, ಮೆಕ್ಯಾನಿಕ್ ಫೀಲ್ಡ್ ಇರಲಿ, IT ಫೀಲ್ಡ್ ಇರಲಿ, ನೀವು ರೈತ ಆಗಿರಿ, ಎಲ್ಲದರಲ್ಲೂ ನಾನು ಸಕ್ಸಸ್ನ ಹೇಳ್ತೀನಿ ಈ ಟೈಮಲ್ಲಿ. 20 ಏಪ್ರಿಲಿಂದ 20 ಮೇವರೆಗೆ. ಸೊ ಕೆಲಸ ಚೆನ್ನಾಗಿರುತ್ತೆ, ಬಟ್ ಪೊಸೆಸಿವ್ನೆಸ್, ಈಗೋ ತುಂಬಾ ಜಾಸ್ತಿ ಆಗೋವಂಥ ಚಾನ್ಸಸ್ ಇದೆ ಅಂತ ಅನಿಸುತ್ತೆ ನನಗೆ. ಆಫ್ಟರ್ June 2 ಆದಮೇಲೆ ಸ್ಲೋ ಮೋಷನ್ ಅಂತ ಅನಿಸ್ಬೋದು, ಬಟ್ ನಿಮಗೆ ಸಕ್ಸಸ್ ಅಂತೂ ಅಲ್ಲೂ ಇರುತ್ತೆ. ಬಟ್ ಪ್ರಾಪರ್ಟಿ ಡಿಸಿಷನ್ಸ್ ತೊಗೊಳ್ಳುವಾಗ ತುಂಬ ಕೇರ್ಫುಲ್ ಆಗಿರಿ. ನಾನು ಮುಂಚೆನೇ ಹೇಳಿದ್ದೀನಿ, ಎನಿ ರಿಜಿಸ್ಟ್ರೇಷನ್, ಪ್ರಾಪರ್ಟಿ ಮ್ಯಾಟ್ರ್ ಆಗಿರಲಿ, ಬಿಸ್ನೆಸ್ ಡೀಲ್ಸ್ ಆಗಿರಲಿ, ಎನಿ ಲೀಗಲ್ ಡಾಕ್ಯುಮೆಂಟ್ಸ್ಗೆ ನೀವು ಸ್ಪೆಷಲಿ ಪೇಪರ್ ವರ್ಕ್ಸ್ನ ಮಾಡ್ತೀರಾ ಅಂದರೆ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ. ನೋಡಿ, ನಾನು ತುಂಬ ಸರ್ತಿ ಹೇಳಿದ್ದೀನಿ, ಆದರೆ ವರ್ಷಕ್ಕೆ ಒಂದು ಸರ್ತಿ ಬ್ಲಡ್ ಡೊನೇಟ್ ಮಾಡಿಬಿಡಿ. ಈ ಫೆಬ್ಬಲ್ಲಿ, ಸೊ ವರ್ಷದ 2 ತಿಂಗಳಲ್ಲಿ, ಸ್ಟಾರ್ಟಿಂಗ್ 1 ತಿಂಗಳು 2 ತಿಂಗಳಲ್ಲಿ ನಾವೇನು ಹೇಳ್ತೀವಿ ಅಂದರೆ ಬ್ಲಡ್ ಡೊನೇಟ್ ಮಾಡಿ, ರಕ್ತದಾನ ಮಾಡಿ. ಸೊ ಹಾಗಂತ ಹೇಳಿ ನೀವು ಹೆಲ್ದಿ ಆಗಿದ್ದೀರಾ, ನೀವು ಬ್ಲಡ್ ಕೊಡೋಕ್ಕಾಗುತ್ತೆ, ಯಾವುದೇ ಹೆಲ್ತ್ ಇಶ್ಯೂಸ್ ನಿಮಗಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಬ್ಲಡ್ ಡೊನೇಟ್ನ ಮಾಡಿ. ಇದರಿಂದ ಒಂದು ಮಂಗಳನ ರೆಮಿಡಿ, ಮಾರ್ಸ್ ರೆಮಿಡಿ, ನಿಮಗೆ ಯಾವುದೇ ರಿಲೇಷನ್ಶಿಪ್, ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ಸ್ ಬರಲ್ಲ. ಫ್ಯಾಮ್ಲಿ ಜೊತೆ ನಿಮ್ಮದು ಬಾಂಡಿಂಗ್ ಚೆನ್ನಾಗಿರುತ್ತೆ, ಯಾವುದೇ ಫೈಟ್ಸ್ ಆಗೋದಿಲ್ಲ ಮನೆಯಲ್ಲಿ ಅಂತ ಹೇಳ್ತೀವಿ. ಸ್ಪೆಷಲಿ ನಿಮ್ಮ ಜೊತೆ ಯಾರೂ ಜಗಳ ಆಡೋದಿಲ್ಲ ಅಂತ ಹೇಳ್ಬೋದು. ಸೊ ಇದೊಂದು ರೆಮಿಡಿನ ನೀವು ಮಾಡ್ಕೊಳ್ಬೋದು. ತುಂಬ ಎಫೆಕ್ಟಿವ್ ರೆಮಿಡಿ. ಒಂದು ಸರ್ತಿ ರೆಮಿಡಿ ಮಾಡಿದರೆ ವರ್ಷ ಇಡೀ ಆ ಎಫೆಕ್ಟ್ಸ್ ಇರುತ್ತೆ. ವರ್ಷ ಇಡೀ ಆ ಮಾರ್ಸ್ನ ನೆಗೆಟಿವ್ ಎಫೆಕ್ಟ್ಸಿಂದ ನೀವು ಬಚಾವಾಗಿರ್ಬೋದು, ಸೇವ್ ಆಗ್ಬೋದು ಅಂತ ನಾನು ಹೇಳ್ತೀನಿ.
ತುಂಬ ಕ್ರಿಯೇಟಿವ್ ಆಗಿರ್ತೀರ. ಆ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ನೀವು ಫೇಮಸ್ ಆಗ್ಬೋದು. ಬಿಸ್ನೆಸ್ ಮಾಡೋರಿಗೂ ತುಂಬ ಒಳ್ಳೆ ಟೈಮ್ ಅಂತ ನಾನು ಹೇಳ್ತೀನಿ. ಸ್ಟೂಡೆಂಟ್ಗಳಿಗೂ ಅಷ್ಟೇ ತುಂಬ ಹೈ ಟೈಮ್ ಅಂತ ಹೇಳ್ತೀನಿ. ಏನು ಹೇಳ್ತಾರೆ, ಕಾನ್ಸಂಟ್ರೇಟೆಡ್ ಆಗಿ ನೀವು ಮಾಡೋ ಕೆಲಸನ ಮಾಡಿ, ಲೇಸಿನೆಸ್ನ ಬಿಟ್ಬಿಡಿ. ಅದಾಗದೇ ಹೇಳಿದ್ದೀನಿ ನಾನು, ಸೂರ್ಯನ ವರ್ಷ ಇದು. ಬೆಳಗ್ಗೆ ಎದ್ದು ಆದಷ್ಟು ಸೂರ್ಯ ನಮಸ್ಕಾರನ ಮಾಡ್ಕೊಳ್ಳಿ. ಹೊಸ ಬಿಸ್ನೆಸ್, ಹೊಸ ಮನೆ, ಹೊಸ ಗಾಡಿ, ಹೊಸ ಜಮೀನು ತೊಗೊಳ್ಳೋವಂಥ ಟೈಮ್. ಥ್ಯಾಂಕ್ ಯು.